ಓಕೆ, ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆ ಗಮನಿಸಿ. ಒಂದು ದಿನ ತಾನು ಸತ್ತಾಗ ಸಚಿವ ಸ್ಥಾನ ನೀಡಿದ್ದಕ್ಕೆ ನೀನು ಏನು ಮಾಡಿದೆ ಅಂತ ದೇವರು ನನ್ನನ್ನು ಕೇಳ್ತಾನೆ, ಆಗ ನಾನು ಉತ್ತರ ಕೊಡಬೇಕಲ್ವಾ. ಹಾಗಾಗಿ ಒತ್ತುವರಿ ಆಗಿರುವ ವಕ್ಫ್ ಆಸ್ತಿ ವಾಪಸ್ ಪಡೆಯಲು ಕ್ರಮ ಕೈಗೊಂಡಿದ್ದೇನೆ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ದೇವಸ್ಥಾನ ಹಾಗೂ ರೈತರ ಜಮೀನನ್ನು ನಾವು ಮುಟ್ಟುವುದಿಲ್ಲ ಅಂತ ಸಚಿವರು ಸಭೆಯಲ್ಲಿ ಸದನದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಅವರ ಮಾತನ್ನು. ನಾವೆಲ್ಲ ನೀವು ಇನ್ನೇ ಬರಲ್ಲ, ಒಗ್ಬೋಟ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವೆಲ್ಲ ನೀವು 200 ವರ್ಷ ಹಿಂದೆ ಮಸೀದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಕ್ಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗಿಯಕ್ ಸಾಧ್ಯ ಇಲ್ಲ. ಓಕೆ, ಇವ್ರು ಹೇಳಿದ್ರೆ ಏನು ಆಗಲ್ಲ, ಬರಲ್ಲ. ಒಗ್ಬೋಟ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವೆಲ್ಲ ನೀವು 200 ವರ್ಷ ಹಿಂದೆ ಮಸೀದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಕ್ಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗಿಯಕ್ ಸಾಧ್ಯ ಇಲ್ಲ. ಓಕೆ, ಹೇಳಿಕೆ ಮಾತ್ರ ಶಬ್ಬಾಷ್, ಆದರೆ ನಿಜ ಹಂಗೆ ನಡೆದಿದೆಯಾ? ಇಲ್ಲ, ಹಂಗಾಗಿಲ್ಲ. ರೈತರ ಮನೆ, ಮಠ, ಮಂದಿರಗಳ ಮೇಲೂ ವಕ್ಫ್ ಕಣ್ಣು ಬಿದ್ದಿದೆ. ವಿಜಯಪುರದಲ್ಲಿ ಮೊದಲು ರೈತರ ಭೂಮಿಯ ಟಾರ್ಗೆಟ್ ಆಗಿದ್ದು, ಕಲಬುರಗಿಯಲ್ಲಿ ಮಹಾಂತೇಶ್ವರ ಮಠದ ಮೇಲೆ ಕಣ್ಣು ಬಿದ್ದಿದೆ. ಗದಗದಲ್ಲಿ ಅನ್ನದಾನೇಶ್ವರ ಮಠದ 11 ಎಕರೆ ಸ್ವಾಹವಾಗಿದೆ. ಸಿಂದಗಿಯಲ್ಲಿ ವಿರಕ್ತ ಮಠದ ಆಸ್ತಿಯನ್ನು ವಕ್ಫ್ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. 13ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ವಿರಕ್ತ ಮಠ ಅದು. ಶ್ರೀರಂಗಪಟ್ಟಣದಲ್ಲಿ ಶ್ರೀ ಚಿಕ್ಕಮ್ಮ ಚಿಕ್ಕದೇವಿ ದೇಗುಲಕ್ಕೂ ಕನ್ನ ಹಾಕಲಾಗಿದೆ. ವಿಜಯಪುರದಲ್ಲಿ ಸಿದ್ಧ ಶಂಕರಾನಂದ ಮಠ ಗುಳುಮಾಗಿದೆ. ಗದಗದಲ್ಲಿ ಹಿಂದೂ ಸ್ಮಶಾನವನ್ನು ನುಂಗಿ ನೀರು ಕುಡಿದಿದೆ ವಕ್ಫ್. ಐತಿಹಾಸಿಕ ಬೀದರ್ ಕೋಟೆ ಮೇಲೆ ವಕ್ಫ್ ಕಣ್ಣಿದೆ. ಇವೆಲ್ಲವನ್ನು ವಕ್ಫ್ ಆಸ್ತಿ ಅಲ್ಲ ಅಂತ ಘೋಷಿಸೋಕೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಆಗತ್ತಾ? ಇದು ಎದುರಾಗ್ತಾ ಇರುವಂಥ ಪ್ರಶ್ನೆ. ಓಕೆ, ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆ ಗಮನಿಸಿ. ಒಂದು ದಿನ ತಾನು ಸತ್ತಾಗ ಸಚಿವ ಸ್ಥಾನ ನೀಡಿದ್ದಕ್ಕೆ ನೀನು ಏನು ಮಾಡಿದೆ ಅಂತ ದೇವರು ನನ್ನನ್ನು ಕೇಳ್ತಾನೆ, ಆಗ ನಾನು ಉತ್ತರ ಕೊಡಬೇಕಲ್ವಾ. ಹಾಗಾಗಿ ಒತ್ತುವರಿ ಆಗಿರುವ ವಕ್ಫ್ ಆಸ್ತಿ ವಾಪಸ್ ಪಡೆಯಲು ಕ್ರಮ ಕೈಗೊಂಡಿದ್ದೇನೆ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ದೇವಸ್ಥಾನ ಹಾಗೂ ರೈತರ ಜಮೀನನ್ನು ನಾವು ಮುಟ್ಟುವುದಿಲ್ಲ ಅಂತ ಸಚಿವರು ಸಭೆಯಲ್ಲಿ ಸದನದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಅವರ ಮಾತನ್ನು. ನಾವೆಲ್ಲ ನೀವು ಇನ್ನೇ ಬರಲ್ಲ, ಒಗ್ಬೋಟ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವೆಲ್ಲ ನೀವು 200 ವರ್ಷ ಹಿಂದೆ ಮಸೀದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಕ್ಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗಿಯಕ್ ಸಾಧ್ಯ ಇಲ್ಲ. ಓಕೆ, ಇವ್ರು ಹೇಳಿದ್ರೆ ಏನು ಆಗಲ್ಲ, ಬರಲ್ಲ. ಒಗ್ಬೋಟ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವೆಲ್ಲ ನೀವು 200 ವರ್ಷ ಹಿಂದೆ ಮಸೀದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಕ್ಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗಿಯಕ್ ಸಾಧ್ಯ ಇಲ್ಲ. ಓಕೆ, ಹೇಳಿಕೆ ಮಾತ್ರ ಶಬ್ಬಾಷ್, ಆದರೆ ನಿಜ ಹಂಗೆ ನಡೆದಿದೆಯಾ? ಇಲ್ಲ, ಹಂಗಾಗಿಲ್ಲ. ರೈತರ ಮನೆ, ಮಠ, ಮಂದಿರಗಳ ಮೇಲೂ ವಕ್ಫ್ ಕಣ್ಣು ಬಿದ್ದಿದೆ. ವಿಜಯಪುರದಲ್ಲಿ ಮೊದಲು ರೈತರ ಭೂಮಿಯ ಟಾರ್ಗೆಟ್ ಆಗಿದ್ದು, ಕಲಬುರಗಿಯಲ್ಲಿ ಮಹಾಂತೇಶ್ವರ ಮಠದ ಮೇಲೆ ಕಣ್ಣು ಬಿದ್ದಿದೆ. ಗದಗದಲ್ಲಿ ಅನ್ನದಾನೇಶ್ವರ ಮಠದ 11 ಎಕರೆ ಸ್ವಾಹವಾಗಿದೆ. ಸಿಂದಗಿಯಲ್ಲಿ ವಿರಕ್ತ ಮಠದ ಆಸ್ತಿಯನ್ನು ವಕ್ಫ್ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. 13ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ವಿರಕ್ತ ಮಠ ಅದು. ಶ್ರೀರಂಗಪಟ್ಟಣದಲ್ಲಿ ಶ್ರೀ ಚಿಕ್ಕಮ್ಮ ಚಿಕ್ಕದೇವಿ ದೇಗುಲಕ್ಕೂ ಕನ್ನ ಹಾಕಲಾಗಿದೆ. ವಿಜಯಪುರದಲ್ಲಿ ಸಿದ್ಧ ಶಂಕರಾನಂದ ಮಠ ಗುಳುಮಾಗಿದೆ. ಗದಗದಲ್ಲಿ ಹಿಂದೂ ಸ್ಮಶಾನವನ್ನು ನುಂಗಿ ನೀರು ಕುಡಿದಿದೆ ವಕ್ಫ್. ಐತಿಹಾಸಿಕ ಬೀದರ್ ಕೋಟೆ ಮೇಲೆ ವಕ್ಫ್ ಕಣ್ಣಿದೆ. ಇವೆಲ್ಲವನ್ನು ವಕ್ಫ್ ಆಸ್ತಿ ಅಲ್ಲ ಅಂತ ಘೋಷಿಸೋಕೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಆಗತ್ತಾ? ಇದು ಎದುರಾಗ್ತಾ ಇರುವಂಥ ಪ್ರಶ್ನೆ. ಓಕೆ, ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆ ಗಮನಿಸಿ. ಒಂದು ದಿನ ತಾನು ಸತ್ತಾಗ ಸಚಿವ ಸ್ಥಾನ ನೀಡಿದ್ದಕ್ಕೆ ನೀನು ಏನು ಮಾಡಿದೆ ಅಂತ ದೇವರು ನನ್ನನ್ನು ಕೇಳ್ತಾನೆ, ಆಗ ನಾನು ಉತ್ತರ ಕೊಡಬೇಕಲ್ವಾ. ಹಾಗಾಗಿ ಒತ್ತುವರಿ ಆಗಿರುವ ವಕ್ಫ್ ಆಸ್ತಿ ವಾಪಸ್ ಪಡೆಯಲು ಕ್ರಮ ಕೈಗೊಂಡಿದ್ದೇನೆ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ದೇವಸ್ಥಾನ ಹಾಗೂ ರೈತರ ಜಮೀನನ್ನು ನಾವು ಮುಟ್ಟುವುದಿಲ್ಲ ಅಂತ ಸಚಿವರು ಸಭೆಯಲ್ಲಿ ಸದನದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಅವರ ಮಾತನ್ನು.
ನಾವಿಲ್ಲ, ನೀವು ಇನ್ನೇ ಬರಲ್ಲ, ಒಗ್ಬೋಟ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವಿಲ್ಲ, ನೀವು 200 ವರ್ಷ ಹಿಂದೆ ಮಸೀದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಕ್ಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗಿಯಕ್ ಸಾಧ್ಯ ಇಲ್ಲ. ಓಕೆ, ಇವ್ರು ಹೇಳಿದ್ರೆ ಏನು ಆಗಲ್ಲ. ಬರಲ್ಲ, ಒಗ್ಬೋಟ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವಿಲ್ಲ, ನೀವು 200 ವರ್ಷ ಹಿಂದೆ ಮಸೀದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಕ್ಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗಿಯಕ್ ಸಾಧ್ಯ ಇಲ್ಲ. ಓಕೆ, ಹೇಳಿಕೆ ಮಾತ್ರ ಶಬ್ಬಾಷ್, ಆದರೆ ನಿಜ ಹಂಗೆ ನಡೆದಿದೆಯಾ? ಇಲ್ಲ, ಹಂಗಾಗಿಲ್ಲ. ರೈತರ ಮನೆ, ಮಠ, ಮಂದಿರಗಳ ಮೇಲೂ ವಕ್ಫ್ ಕಣ್ಣು ಬಿದ್ದಿದೆ. ವಿಜಯಪುರದಲ್ಲಿ ಮೊದಲು ರೈತರ ಭೂಮಿಯ ಟಾರ್ಗೆಟ್ ಆಗಿದ್ದು, ಕಲಬುರಗಿಯಲ್ಲಿ ಮಹಾಂತೇಶ್ವರ ಮಠದ ಮೇಲೆ ಕಣ್ಣು ಬಿದ್ದಿದೆ. ಗದಗದಲ್ಲಿ ಅನ್ನದಾನೇಶ್ವರ ಮಠದ 11 ಎಕರೆ ಸ್ವಾಹವಾಗಿದೆ. ಸಿಂದಗಿಯಲ್ಲಿ ವಿರಕ್ತ ಮಠದ ಆಸ್ತಿಯನ್ನು ವಕ್ಫ್ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. 13ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ವಿರಕ್ತ ಮಠ ಅದು. ಶ್ರೀರಂಗಪಟ್ಟಣದಲ್ಲಿ ಶ್ರೀ ಚಿಕ್ಕದೇವಿ ದೇಗುಲಕ್ಕೂ ಕನ್ನ ಹಾಕಲಾಗಿದೆ. ವಿಜಯಪುರದಲ್ಲಿ ಸಿದ್ಧ ಶಂಕರಾನಂದ ಮಠ ಗುಳುಮಾಗಿದೆ. ಗದಗದಲ್ಲಿ ಹಿಂದೂ ಸ್ಮಶಾನವನ್ನು ನುಂಗಿ ನೀರು ಕುಡಿದಿದೆ ವಕ್ಫ್. ಐತಿಹಾಸಿಕ ಬೀದರ್ ಕೋಟೆ ಮೇಲೆ ವಕ್ಫ್ ಕಣ್ಣಿದೆ. ಇವೆಲ್ಲವನ್ನು ವಕ್ಫ್ ಆಸ್ತಿ ಅಲ್ಲ ಅಂತ ಘೋಷಿಸೋಕೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಆಗತ್ತಾ? ಇದು ಎದುರಾಗ್ತಾ ಇರುವಂಥ ಪ್ರಶ್ನೆ. ಓಕೆ, ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆ ಗಮನಿಸಿ. ಒಂದು ದಿನ ತಾನು ಸತ್ತಾಗ ಸಚಿವ ಸ್ಥಾನ ನೀಡಿದ್ದಕ್ಕೆ ನೀನು ಏನು ಮಾಡಿದೆ ಅಂತ ದೇವರು ನನ್ನನ್ನು ಕೇಳ್ತಾನೆ, ಆಗ ನಾನು ಉತ್ತರ ಕೊಡಬೇಕಲ್ವಾ? ಹಾಗಾಗಿ ಒತ್ತುವರಿ ಆಗಿರುವ ವಕ್ಫ್ ಆಸ್ತಿ ವಾಪಸ್ ಪಡೆಯಲು ಕ್ರಮ ಕೈಗೊಂಡಿದ್ದೇನೆ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ದೇವಸ್ಥಾನ ಹಾಗೂ ರೈತರ ಜಮೀನನ್ನು ನಾವು ಮುಟ್ಟುವುದಿಲ್ಲ ಅಂತ ಸಚಿವರು ಸಭೆಯಲ್ಲಿ, ಸದನದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಅವರ ಮಾತನ್ನು. ನಾವಿಲ್ಲ, ನೀವು ಇನ್ನೇ ಬರಲ್ಲ, ಒಗ್ಬೋಟ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವಿಲ್ಲ, ನೀವು 200 ವರ್ಷ ಹಿಂದೆ ಮಸೀದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಕ್ಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗಿಯಕ್ ಸಾಧ್ಯ ಇಲ್ಲ. ಓಕೆ, ಇವ್ರು ಹೇಳಿದ್ರೆ ಏನು ಆಗಲ್ಲ. ಬರಲ್ಲ, ಒಗ್ಬೋಟ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವಿಲ್ಲ, ನೀವು 200 ವರ್ಷ ಹಿಂದೆ ಮಸೀದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಕ್ಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗಿಯಕ್ ಸಾಧ್ಯ ಇಲ್ಲ. ಓಕೆ, ಹೇಳಿಕೆ ಮಾತ್ರ ಶಬ್ಬಾಷ್, ಆದರೆ ನಿಜ ಹಂಗೆ ನಡೆದಿದೆಯಾ? ಇಲ್ಲ, ಹಂಗಾಗಿಲ್ಲ. ರೈತರ ಮನೆ, ಮಠ, ಮಂದಿರಗಳ ಮೇಲೂ ವಕ್ಫ್ ಕಣ್ಣು ಬಿದ್ದಿದೆ. ವಿಜಯಪುರದಲ್ಲಿ ಮೊದಲು ರೈತರ ಭೂಮಿಯ ಟಾರ್ಗೆಟ್ ಆಗಿದ್ದು, ಕಲಬುರಗಿಯಲ್ಲಿ ಮಹಾಂತೇಶ್ವರ ಮಠದ ಮೇಲೆ ಕಣ್ಣು ಬಿದ್ದಿದೆ. ಗದಗದಲ್ಲಿ ಅನ್ನದಾನೇಶ್ವರ ಮಠದ 11 ಎಕರೆ ಸ್ವಾಹವಾಗಿದೆ. ಸಿಂದಗಿಯಲ್ಲಿ ವಿರಕ್ತ ಮಠದ ಆಸ್ತಿಯನ್ನು ವಕ್ಫ್ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. 13ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ವಿರಕ್ತ ಮಠ ಅದು. ಶ್ರೀರಂಗಪಟ್ಟಣದಲ್ಲಿ ಶ್ರೀ ಚಿಕ್ಕದೇವಿ ದೇಗುಲಕ್ಕೂ ಕನ್ನ ಹಾಕಲಾಗಿದೆ. ವಿಜಯಪುರದಲ್ಲಿ ಸಿದ್ಧ ಶಂಕರಾನಂದ ಮಠ ಗುಳುಮಾಗಿದೆ. ಗದಗದಲ್ಲಿ ಹಿಂದೂ ಸ್ಮಶಾನವನ್ನು ನುಂಗಿ ನೀರು ಕುಡಿದಿದೆ ವಕ್ಫ್. ಐತಿಹಾಸಿಕ ಬೀದರ್ ಕೋಟೆ ಮೇಲೆ ವಕ್ಫ್ ಕಣ್ಣಿದೆ. ಇವೆಲ್ಲವನ್ನು ವಕ್ಫ್ ಆಸ್ತಿ ಅಲ್ಲ ಅಂತ ಘೋಷಿಸೋಕೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಆಗತ್ತಾ? ಇದು ಎದುರಾಗ್ತಾ ಇರುವಂಥ ಪ್ರಶ್ನೆ. ಈಗ ಗೌರ್ಮೆಂಟಲ್ಲಿ ಒಟ್ಟು 55 ಜನ ಲಿಂಗಾಯತ ಎಮ್ ಎಲ್ ಎಗಳಿದ್ದಾರೆ. ಎಷ್ಟು? 55 ಜನ ಲಿಂಗಾಯತ ಎಮ್ ಎಲ್ ಎಗಳು. ಕಾಂಗ್ರೆಸ್ಸಲ್ಲಿ ಒಂದು 37, ಅವರು ಎಚ್ ಕೆ ಪಾಟೀಲ್ ಅವರನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾರೆ, ಇರಲಿ, ಒಂದು 36-37 ಏನಾಗುತ್ತೆ. ಬಿ ಜೆ ಪಿಯಲ್ಲಿ ಒಂದು 17 ಜನ, ಜೆ ಡಿ ಎಸ್ಸಲ್ಲಿ ಒಂದು 2, ಒಟ್ಟು 55 ಜನ. ಅದರಲ್ಲಿ ಪಂಚಮಸಾಲಿಗಳೇ ಒಂದು 12 ಜನ ಇದ್ದಾರೆ. ಇದರ ಮಿಡ್ಲಲ್ಲಿ ಒಂದು ಟ್ರ್ಯಾಕ್ ರೆಕಾರ್ಡ್ ಕೊಟ್ಬಿಡ್ತೀನಿ. 55 ಲಿಂಗಾಯತ ಎಮ್ ಎಲ್ ಎಗಳಿದ್ದವರು ತಮಗೆ ಹಕ್ಕು ಬೇಕು, ಮತ್ತೊಂದು ಬೇಕು ಅಂತ ಕೇಳ್ತಾರೆ, ಪಡ್ಕೋತಾರೆ. 36 SC, 16 ST, ಒಟ್ಟು 51 ಎಮ್ ಎಲ್ ಎಗಳು ರಿಸರ್ವೇಷನ್ ಮುಖಾಂತರ ಸಿಕ್ಕಿದವರು ಎಷ್ಟು ಹೋರಾಟ ಮಾಡಿದರು ಅಂತ ಒಂದು ಕ್ವಶ್ಚನನ್ನು SC STಗಳು ಹಾಕ್ಕೋಬೇಕು. ಸುದ್ದಿಗೆ ಬರ್ತೀನಿ ನೋಡಿ. ಆಗ ಅವರು ಬಂದಾಗ ಇರೋ ಬರೋ ಶಾಸಕರೆಲ್ಲ BJP ಬಂದಾಗ BJP ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಇದ್ದಾಗ, ಇದೀಗ ಕಾಂಗ್ರೆಸ್ ಶಾಸಕರು ಸೈಲೆಂಟ್ ಆಗಿದ್ದಾರೆ. ಕಾಶಪ್ಪನವರು ಶ್ರೀಗಳನ್ನೇ ಎದುರು ಹಾಕ್ಕೊಂಡ್ರು. ಈಗ ಸದ್ಯಕ್ಕಂತೂ ಪಂಚಮಸಾಲಿಗಳಿಗೆ ಮೀಸಲಾತಿ ಸಿಗಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಹೇಳೇ ಬಿಟ್ಟರು. ಕಡ್ಡಿ ಮುರಿದಂತೆ ಹೇಳಿದರು CM ಸಿದ್ದರಾಮಯ್ಯ. ಅದಕ್ಕೆ ಪೂರಕವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದು, ಸಿದ್ದರಾಮಯ್ಯನನ್ನು ಹೊಗಳಿದ್ದೋ ತೆಗಳಿದ್ದೋ ನನಗಂತೂ ಗೊತ್ತಾಗಿಲ್ಲ. ಏನು ಹೇಳಿದ್ರು ಅವರು? ಅಲ್ಲ, ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ST ಕೊಟ್ಟಿಲ್ಲ, ನಮಗೆ ಕೊಡ್ತಾನ ಅಂತ ಕೇಳಿದರು.
ಅಂದರೆ ಅದು ಹೊಗಳಿದ್ದ ತೆಗಳಿದ್ದ ನನಗೆ ಅರ್ಥ ಆಗಲಿಲ್ಲ. ಓಕೆ.